ಕೆಜಿಎಫ್ಗೆ ಸಂಬಂಧಪಟ್ಟಂತೆ ಎಸ್.ಪಿ ಕಚೇರಿ ಸ್ಥಳಾಂತರ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ. ಈಗ ಅದಕ್ಕೆ ನಿಮ್ಮ ಒಂದು ವಿರೋಧ ಯಾವ ಥರ ಇದೆ ಸರ್? ನಮ್ಮ ವಿರೋಧ ಇದೆ ಸರ್. ನಾವು ಕೆಜಿಎಫ್ ಬಂದ್ ಮಾಡ್ತೀವಿ, ಪೂರ್ತಿ ಕೆಜಿಎಫ್ನೆಲ್ಲ ಒಗ್ಗಟ್ಟಾಗಿ ಸೇರ್ತೀವಿ. ವಿಲ್ ಶೋ ಅವರ್ ಎಜುಕೇಷನ್ ಟು ದ ಗವರ್ಮೆಂಟ್ ಆಫ್ ಕರ್ನಾಟಕ. ಆಲ್ರೆಡಿ ನಾವು ಅದು ತೋರಿಸಿದ್ವಿ, ಪುನಃ ಮತ್ತೆ ತೋರಿಸ್ತೀವಿ. ಯಾಕೆ ಎಸ್.ಪಿ ಆಫೀಸ್ ಬೇಕು ನಿಮ್ಮ ಡಿಮ್ಯಾಂಡ್ ಇದೆ ಸರ್? ನಮಗೆ ಎಸ್.ಪಿ ಆಫೀಸ್ ಒಂದು ಗೌರವ ಸರ್. ಆ ಕಾಲದಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಇರೋದು ಡಿ.ಆರ್ ಪೀಪಲ್ 600 ಜನ ಎತ್ತಿಲ್ಲ ಇನ್ನೂ. ಹೆಂಗಿದ್ದಾರೋ ಜವಾನ್ಗಳ ಥರ ಪೊಲೀಸವರು ಸೆಲೆಕ್ಷನ್ ಕೊಟ್ಟಿಲ್ಲ. ಇದೆಲ್ಲ ಎಮ್.ಎಲ್.ಎ ಕೇಳಬೇಕಲ್ವಾ? ಎಸ್.ಪಿ ಆಫೀಸ್ ಒಂದು ಗೌರವ ಇಲ್ವಾ ನಮಗೂ? ಹೆಡ್ ಆಫ್ ದ ಫ್ಯಾಮಿಲಿ ಇದ್ದರೆ ನಿಮ್ಮ ಅಣ್ಣ ದುಬೈನಲ್ಲಿದ್ದಾರೆ, ಯಾಕೆ ಅವ್ರು ಅಲ್ಲಿ ಇರಬೇಕಂದ್ರೆ ಅವ್ನು ಸಂಪಾದನೆ ಮಾಡೇ ವ್ಯಾಲ್ಯೂ. ನಮ್ಮ ಎಸ್.ಪಿ ದಾರನು ಒಂದು ಗತ್ತಿದೆ ಇಲ್ವ ನಮಗೂ? ಅವರು ಹೋದರೆ ವ್ಯಾಲ್ಯೂ ಇರೋದಿಲ್ವೇ? ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಲ್ಲ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಲ್ಲ, ಇದರಲ್ಲಿ ಈ ಡಿಪಾರ್ಟ್ಮೆಂಟ್ ಎಲ್ಲ ಇಲ್ವೇ? ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಲ್ಲ ಸರ್. ತಾಲೂಕು ಆಫೀಸ್ ಕಟ್ಟಿದ್ರೆ ಏನಕ್ಕೋಸ್ಕರ? ಎಲ್ಲ ಖಾಲಿ ಇದೆ. ತಲೆಯಲ್ಲಿ ಏನಾದ್ರು ಇದ್ರೆ ತಾನೆ ಸರ್ ಅಲ್ಲಿ ಆಫೀಸ್ನಲ್ಲಿ ಇರೋದಕ್ಕೆ. ತಲೆನೇ ಖಾಲಿ ಆಗಿದೆ ಅಲ್ವಾ? ಎಮ್.ಎಲ್.ಎ ಕ್ರಮ ತಗೊಳ್ಳೋದೆ. ಎಮ್.ಎಲ್.ಎ ಬೇಕಾದ್ರೆ ದುಡ್ಡು ಸೌಕಾರು. ನಾವು ಯಾರ ಹತ್ರ ದುಡ್ಡು ತಗೊಳ್ಳೋದಿಲ್ಲ, ನಮಗೆ ದುಡ್ಡು ಮೇಲೆ ಅವಶ್ಯಕತೆ ಇಲ್ಲ. ಅದೇ ಬಾಯಿ ಒಬ್ಬರು ಮಾಡಿದ್ರೆ ಹಂಗೆ ಮಾತಾಡೋದು. ನನ್ನ ತಂದೆ ಸೌಕಾರು, ನಾನು ಎಮ್.ಎಲ್.ಎ. ಬಟ್ ಏನಾಗಿರಲಿ, ಬಟ್ ಯು ಹ್ಯಾವ್ ಟು ಡೂ ಫಾರ್ ಕೆಜಿಎಫ್. ನೋ, ಯು ಹ್ಯಾವ್ ನಾಟ್ ಡನ್ ಎನಿಥಿಂಗ್. ನೋ. ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಏನು ಇಂಡಸ್ಟ್ರಿ ಬಂದಿದೆ? ನೀವು ಬಂದು 8 ವರ್ಷ ಆಗಿದೆ. 8 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಾ? 8 ಜನಕ್ಕೆ ಓಕೆ. ಸುಮ್ಮನೆ ಇರೋ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿಬಿಟ್ರು. ಡೆಮಾಲಿಷ್ ಮಾಡಿ ನಿಮ್ಗೆಲ್ಲ ಅಂಗಡಿಗಳು ಕೊಡ್ತೀವಿ. ನೀವು ಯಾರು ಕೊಡೋದಕ್ಕೆ? ಅಂಗಡಿಗಳು ಸರ್ಕಾರ ಕೊಡಬೇಕು. ಟೆಂಡರ್ ಕೊಡಬೇಕಿಲ್ವಾ ಸರ್? ಟೆಂಡರ್ನಲ್ಲಿ ತನಕ ತಗೊಳ್ಬೇಕಾ? ನೀವು ಹಂಗೆ ಕಟ್ಟಿ ಕೊಟ್ಬಿಡ್ತೀರಾ? ಈಗ ಹೆಂಗೆ ಬೋಗಸ್ ಲ್ಯಾಂಡ್ಗಳು ಕೊಡ್ತಾ ಇದ್ದೀರಾ, ಆ ಥರ ಕೊಡೋಕ್ಕಾಗತ್ತಾ? ಯೋಚನೆ ಮಾಡಿ. ದುಡ್ಡು ಕೊಟ್ಟರು ಬಂದರು. ಅವ್ರ ದುಡ್ಡು ಎಮ್.ಎಲ್.ಎ ಸರ್, ಜನ ಎಮ್.ಎಲ್.ಎ ಇಲ್ಲ. ಹೌದು ಸರ್, ದುಡ್ಡು ಇದೆ ಒಬ್ಬೊಬ್ರಿಗೆ. ಅವರು ಎಲ್ಲಿಯಾವುದು ನಾನು ಈ ಮೀಟಿಂಗ್ ಹಾಕಿ ಇಷ್ಟು ಜನ ಸೇರಿಸಿ ತೋರಿಸಿ, ಇಷ್ಟು ಯಂಗ್ಸ್ಟರ್ಸ್ ಇದ್ದಾರೆ ನಮ್ಮ ಹಿಂದ್ಗಡೆ ತೋರಿಸಿ. ಇಲ್ಲ. ಈಗ ಯಂಗ್ಸ್ಟರ್ಸ್ ಎಲ್ಲ ನಿಮ್ಗೆ ಓಟ್ ಹಾಕ್ತಾರೆ ಇಟ್ಕೊಳ್ಳಿ. ಅವ್ರ ಮನೆಯಲ್ಲಿ ಯಾಕೆ ನಿಮ್ಗೆ ಓಟ್ ಹಾಕ್ತಾರೆ? ಏನೇನಕ್ಕೋಸ್ಕರ? ಲೋನ್ ಕೊಡ್ತೀವಿ, ನಾನು ಬಂದರೆ ಲೋನ್ ಕ್ಯಾನ್ಸಲ್ ಮಾಡ್ತೀವಿ. ಒಂದು ಮಾಯಾಜಾಲ ಹಂಗೆ. ಜನಕ್ಕೇನೋ ಓಹೋ ಇವ್ರು ಬಂದರೆ ಲೋನೆಲ್ಲ ಇವ್ರಿಗೆ ಮಾಡಿಬಿಡ್ತಾರೋ, RBI ಇವ್ರಿಗೆ ರೈಟಿಂಗ್ನಲ್ಲಿ ಕೊಟ್ಬಿಟ್ರ, ಮತ್ತೆ ಚೀಟಿಂಗ್ ಅಷ್ಟೇ. ಜನ ಪ್ರತಿನಿಧಿ ಇಲ್ಲ ಇವರು, ದುಡ್ಡು ಪ್ರತಿನಿಧಿ. ಡೆವಲಪ್ಮೆಂಟ್ ವಿಚಾರದಲ್ಲಿ ಏನು ಡೆವಲಪ್ ಆಗಿಲ್ಲ. ಕೆಜಿಎಫ್ನಲ್ಲಿ ಹಂಗೆ ಇದೆ. ರಸ್ತೆಗಳು ಮಾತ್ರ ಕೆಲವೊಂದು ರಸ್ತೆಗಳು ಆಗಿದೆ, ಕೆಲವೊಂದಿಲ್ಲ. ಬಿಟ್ಟು 100 ಮೀಟರ್ಸ್ನಲ್ಲಿ ಒಂದು ಬಿಟ್ಟು. ನಿಮ್ಮ ಏರಿಯಾ ಆಂಟಿಸಿಪೇಟೆಲ್ಲ ರೋಡ್ಗಳು ಡೆವಲಪ್ ಆಗಿದ್ದಾರೆ. ನಾನಿರೋ ಜಾಗನಲ್ಲಿ 7 ಕ್ರಾಸ್ ಇಂಗ್ಲೀಷ್ ಕಾಲೋನಿಯಲ್ಲಿ ಕಟ್ಟಿರೋದು ಹಾಕಿಲ್ವೇ? ಟ್ಯಾಕ್ಸ್ ಕಟ್ತಾ ಇದ್ವಿ. ಯಾವ ಏರಿಯಾನಲ್ಲಿ ಹಾಕಿದ್ರಿ ನೀವು ರೋಡು? ಎಲ್ಲೇ ಒಂದು ಪೂಜಾ ಮಾಡೋದು, ಅಲ್ಲಿ ಹೋಗಿ ನಿಲ್ಸೋದು, ನಾನು ಈ ರೋಡ್ ಹಾಕ್ತೀನಿ. ನಿಮ್ಮ ಏರಿಯಾನಲ್ಲಿ ಹಾಕಿದಾರಪ್ಪ. ಇವರು ಮಾಜಿ ಕೌನ್ಸಿಲರೇ. ಈಗ ಏನಕ್ಕೋಸ್ಕರ ಕೌನ್ಸಿಲ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅಲ್ಲೆಲ್ಲಿ ಐಮಾಸ್ ಲೈಟ್ ಹಾಕ್ತೀವಿ, ಇಲ್ಲಿ ಐಮಾಸ್ ಲೈಟ್ ಹಾಕ್ತೀವಿ. ಹಾಕಿ 7 ವರ್ಷಕ್ಕೆ ಎಷ್ಟು ಐಮಾಸ್ ಲೈಟ್ ಹಾಕಿದ್ವಿ? 7.5 years ಆಗಿದೆ ಅಲ್ಲ ಸರ್? 5 ವರ್ಷ ಎಷ್ಟು ಹಾಕಿದ್ದೀರಿ? 800 ಹಾಕ್ಬಿಟ್ಟಿದ್ದೀರಾ? ಡೆವಲಪ್ಮೆಂಟ್ ಝೀರೋ ಆಗೋದ್ರೆ ಎಮ್.ಎಲ್.ಎ ಸರ್? ಟೋಟಲಿ ಝೀರೋ, ನೋ ಡೆವಲಪ್ಮೆಂಟ್. ಸರ್, ಈಗ ಎಸ್.ಪಿ ಕಚೇರಿಗೆ ಸಂಬಂಧಪಟ್ಟಂತೆ ಸ್ಥಳಾಂತರ ಪ್ರಸ್ತಾಪ ಇನ್ನೂ ಕೂಡ ಸರ್ಕಾರದಿಂದ ಬಂದಿಲ್ಲ. ಆದರೂ ಕೂಡ ಈಗ ಮಾಹಿತಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ನೀವು ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀರಿ. ಒಂದು ವೇಳೆ ಅದಾದರೆ ನಿಮ್ಮ ಹೋರಾಟ ಯಾವ ಥರ ಇರುತ್ತೆ? ಎಂಟೈರ್ ಕೆಜಿಎಫ್ ಬಂದ್ ಮಾಡ್ತೀವಿ. ಎಂಟೈರ್ ಕೆಜಿಎಫ್ ಬಂದ್ ಮಾಡ್ತೀವಿ. ನಮ್ಮ ಜನನೆಲ್ಲ ಕೇಳ್ತೀವಿ. ನೆಕ್ಸ್ಟ್ ಪ್ರೊಸೀಜರ್ ಏನು? ಸರ್ಕಾರ ಉತ್ತರ ಕೊಡಲೇಬೇಕು. ಸರ್ಕಾರ ಇರೋದು ಏನಕ್ಕೋಸ್ಕರ? ಜನಕ್ಕೆ ಉತ್ತರ ಕೊಡೋದಕ್ಕೋಸ್ಕರ ಇಲ್ವಾ? ಅಲ್ಲಿ ಬರ್ತೀವಿ, ಬ್ಯಾಕ್ ಮಾಡೋಕೆ ಬರ್ತೀವಿ, ಕ್ಯಾಶ್ ಬ್ಲಾಕ್ ಬರ್ತೀವಿ, ಅಲ್ಲಿರೋ ಜನನೂ ಕೇಳ್ತೀವಿ. ಎಲ್ಲ ಕೆಜಿಎಫ್ ಬಂದು ಕೇಳ್ತಾರೆ, ನಮ್ಗೆ ಎಸ್.ಪಿ ಬೇಕಾ ಇಲ್ವಾ? ಅದಕ್ಕೆ ನೀವೆಲ್ಲ ಕೋಆಪ್ರೇಟ್ ಮಾಡಿ ನಾವು ಎಸ್.ಪಿ ಆಫೀಸ್ನ ಚೇಂಜ್ ಮಾಡೋದು. ಆಮೇಲೆ ಇತ್ತೀಚೆಗೆ ಆಡಳಿತದಲ್ಲಿ ಬೇರೆ ಒಬ್ಬರ ಒಂದು ಪಾತ್ರ ಜಾಸ್ತಿ ಇದೆ ಒಂದು ಕೆಜಿಎಫ್ ತಾಲೂಕಲ್ಲಿ. ಅಧಿಕಾರಿಗಳೆಲ್ಲ ಬೇರೆಯವ್ರ ಮಾತು ಕೇಳಬೇಕು, ಎಮ್.ಎಲ್.ಎ ಬಿಟ್ಟು ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಈಗ ಕಮಿಷನರ್ ಹೋಗಿ ಕೇಳಿದರೆ ಏನಾದರೂ ನಮ್ಗೆ ಅವ್ರು ಓಪನ್ ಆಗೇ ಹೇಳ್ತಾರೆ. ನನಗೆ ಬಂದಿರೋ ಸುದ್ದಿ ಏನು ಹೇಳ್ತಾರಂದರೆ,
MLA ಇದ್ದಾರೆ ಬಿಡ್ರಿ, ನಾನು ಏನು ಮಾಡೋಕ್ಕಾಗೋದಿಲ್ಲ. MLA ಇದ್ದಾರೋ ನಾನು ಏನು ಮಾಡೋಕ್ಕಾಗೋದಿಲ್ಲ. ನಾನೇನು ಸುಮ್ಮನೆ ಬಂದಿಲ್ಲ ಅಂತಾನು. ಕಮಿಷನರ್ ಸುಮ್ಮನೆ ಬಂದಿಲ್ಲ, ಯಾವ ನನಗೆ ಬಂದಿದ್ದಾನೋ ನೀವು ಯೋಚನೆ ಮಾಡ್ಕೊಳ್ಳಿ. ಗೋವಿಂದಗೌಡ ಅವರ ಇಂಟರ್ಫಿಯರೆನ್ಸ್ ಜಾಸ್ತಿ ಇದೆ ಈ KGF ತಾಲೂಕಲ್ಲಿ ಆಡಳಿತದಲ್ಲಿ ಅಂತ. ಹೌದು, ನಿಜಾನೇ. ಹೇಗೆ ಸರ್ ಅದು ಸಾಧ್ಯನಾದಿಲ್ಲ ಅಂತ? ಅದಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ MLA ಎಷ್ಟು ಗೌರವ ಕೊಟ್ಟು ಅವ್ರು ಕರೀತಾರೆ ಎಲ್ಲರ ಮುಂದೆ, ನೀವೇ ಹೋಗಿ ನೋಡಿ. MLA ಗೌರವ ಕೊಡಬೇಕಲ್ವಾ? ಸಿಂಗ್ಲರ್ ಆಗಿ ಕೂತ್ಕೊಂಡು ನಿಂತಾರು. ಅದರಿಂದ ಜನ ಹೇಳ್ತಾ ಇದ್ದಾರೆ. ಅದರಿಂದ ಸಮಸ್ಯೆಗಳಾಗ್ತದೆ ಇಲ್ಲಿ. ಹೌದು ಹೌದು ಹೌದು. ಅಷ್ಟೇ ಅಲ್ಲ ಸರ್, ಬೇರೆ ಕಂಟೆಂಟ್ ನೀವೇನಾದ್ರು ಕೇಳಿ ಸರ್. ಸಿ, MLA is totally failed because I am not politically against that. We are ಫ್ರೀಯಾಗಿ ಅಲೋ ಮಾಡಿದ್ವಿ. ನೀವು ಮಾಡಿದ ಕೆಲಸಗಳು ತೋರಿಸಿ, ಸ್ಪಾಟ್ ತೋರಿಸಿ. ನಂತರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತಗೊಂಡು ಬಂದಿದ್ರಾ? ನಂತರ ಮೊರಾರ್ಜಿ ಸ್ಕೂಲ್ ತಗೊಂಡು ಬಂದಿದ್ರಾ? ನಂತರ ಡಿಗ್ರಿ ಕಾಲೇಜ್ ತಗೊಂಡು ಬಂದಿದ್ರಾ? ನಂತರ ವುಮೆನ್ಸ್ ಹಾಸ್ಟೆಲ್ ಕಟ್ಟಿದ್ದನ್ನು ತಗೊಂಡು ಬಂದಿದ್ರಾ? ಜಸ್ಟ್ ಮ್ಯಾಟರ್ ಆಫ್ 2.5 years. ಫಸ್ಟ್ ಡಬಲ್ ರೂಟ್ ತಗೊಂಡು ಬಂದಿರೋದು ನಾನು. ಫೈರ್ ಫೋರ್ ಸ್ಟೇಷನ್ ತಗೊಂಡು ಬಂದಿರೋದು ನಾನು. ಬಟರ್ಫ್ಲೈ ಬಸ್ ಸ್ಟ್ಯಾಂಡ್ ತಗೊಂಡು ಬಂದಿರೋದು ನಾನು. ಬರೀ 2 ವರ್ಷದಲ್ಲಿ. ನೀನು ಪವರ್ನಲ್ಲಿದ್ದೀರಿ, ನಿಮ್ಮ ತಂದೆ ಪವರ್ನಲ್ಲಿದ್ದಾರೋ? ಸರ್ಕಾರ ನಿಮ್ಮದು. ನೀವು ಹೇಳಿದರೆ ಕೈ ತೋರಿಸಿದ್ರೆ DK ಶಿವಕುಮಾರ್ ನಾಳೆ ಬಂದ್ಬಿಡ್ತಾರೆ ಅಂತ ಪವರನ್ನು ಹೇಳ್ತೀರಿ. ಯಾವ ಕೆಲಸನೂ ಮಾಡಿಲ್ಲ. ನೀವು ಯೋಚನೆ ಮಾಡಿ. ಮಾಜಿ ಶಾಸಕ ಸಂಪಿಗೆ ಹೇಳ್ತಾರೆ ಬೋಗಸ್, ನೀನು ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅವ್ರ ಮೇಲೆ. ಅವ್ರಿಗೆ ಆನೆಕಲ್ಲಿಂದ ಬಂದಿರೋದಕ್ಕೆ ಅವ್ರಿಗೆ 1000 ಎಕರೆ ಲ್ಯಾಂಡ್ ಇದೆ. ಅವ್ರು ಹೇಳ್ತಾರೆ ಹೊರಗಡೆ ಇರೋರಿಗೆಲ್ಲ ಕೊಟ್ಟಿದ್ದಾರೆ. ನೀವು ಹೊರಗಡೆ ಬಂದಿರೋಂತಾನೆ. ಇವ್ರಿಗೆಲ್ಲ ಪಾಠ ತೋರಿಸ್ಬೇಕಂದ್ರೆ ಅಸೆಂಬ್ಲಿ ಇರ್ಬೇಕಿಲ್ವಾ? ನೋಡೋಣ ನಮ್ಮ ಜನ ಏನು ಡಿಸೈಡ್ ಮಾಡ್ತಾರೆ. ಮಾಡಿದರೆ ಆನ್ಕಮ್ ಗ್ಯಾರಂಟಿ. ನಾನು ಯಾರೂ ಬಿಟ್ಟೇ ಇಲ್ಲ. 2 ಸಲ ಮುನ್ಸಿಪಾಲ್ಟಿನ ಡಿಸಾಲ್ವ್ ಮಾಡಿರೋ ನಾನು. 2 ಸಲ ಸೂಪರ್ ಸೀಟ್ ಮಾಡಿದ್ದೆ ನಾವು. ಚಾಲೆಂಜ್ ಮಾಡೋದು ಯಾರಿಲ್ಲ ಅಂತ ಬೋಗಸ್ಗಳಿಗೆಲ್ಲ ಕಮಿಷನ್ ಬೇಲ್ ತಗೊಂಡು ನಮ್ಮ ಮೇಲೆ ಚಾಲೆಂಜ್ ಮಾಡಲಿ. ತಾಕತ್ ದಮ್ಮಿದ್ರೆ ಯಾರ್ಕದು? ಸುಮಾರು ಸಲ ಲೋಕಾಯುಕ್ತಕ್ಕೆ ಹೋಗಿ ನಾನು ಕೊಟ್ಟಿದ್ದೆ ಕಂಪ್ಲೇಂಟ್. ಇವ್ರು ಕೊಡಲಿ. ಇವರು MLA ಇರೋ ಟೈಮ್ಲಿ ಇಷ್ಟು ಲೂಟಿ ಮಾಡಿದಾರೋ, ಇವ್ರು ಹಿಂಗೆ ಮಾಡಿದಾರೋ, ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂಗೆ ತಗೊಂಡಿದ್ದಾರೆ. ಒಬ್ಬರೇ ಒಂದು ಡಿಪಾರ್ಟ್ಮೆಂಟ್ನಲ್ಲಿ 36 ಡಿಪಾರ್ಟ್ಮೆಂಟ್ನಲ್ಲಿ ಒಬ್ಬರ ಹತ್ರ 1 ರೂಪಾಯಿ ತಗೊಂಡಿಲ್ಲ ನಾನು. ಕೆಲಸ ಮಾಡಿ ತಪ್ಪು ಮಾಡಿದರೆ ಹೋಗ್ಬಿಡಿ, ನಾನು ಟ್ರಾನ್ಸ್ಫರ್ ಮಾಡೋದು ಅವಶ್ಯಕತೆ ಇಲ್ಲ ನಿಮಗೆ. ಇನ್ನು ಏನು ಬೇಕು ಸರ್? ಈಗ ಆ ಸಿಚುವೇಶನ್ ಹೇಳಿ ಸರ್, ಭ್ರಷ್ಟಾಚಾರ ದಮ್ಮ ಜಾಸ್ತಿ ಆಗಿದೆ ಡಿಪಾರ್ಟ್ಮೆಂಟಲ್ಲಿ. ಎಲ್ಲ ಲಂಚ. ಅದು ಪ್ರೂವ್ ಮಾಡೋದಕ್ಕೆ ನಾನೇನು ಸೆಕ್ಯೂರಿಟಿ ಆಫೀಸರ್ನ? ಜನ ಹೇಳೋದನ್ನ ನಾವು ನಡೀತಾ ಇದೆ.